ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಕನ್ನಡದ ಕನಸು ಪ್ರೋಗ್ರಾಂಗೆ ಸಬ್ಸ್ಕ್ರೈಬ್. ಗಂಗಾವತಿ ಪೂರ್ವದಲ್ಲಿ ಗಂಗಾವತಿ ನಗರದ ಕೊಟ್ಟೂರು ಬಸವೇಶ್ವರ ದೇವಾಲಯ ಮುಂಭಾಗದಲ್ಲಿ ಕನ್ನಡ ಕನಸು ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಹಾಗೂ ಪೋಸ್ಟರ್ ಸಿಹಿ ಹಂಚುವುದರ ಮೂಲಕ ನೆರವೇರಿಸಿದರು. ಹುಸೇನಪ್ಪ ಹಂಚಿನಾಳ್ ವಕೀಲರು, ಮಾಜಿ ನಗರಸಭೆ ಅಧ್ಯಕ್ಷ, ಸ್ಥಾಯಿ ಸಮಿತಿ ಗಂಗಾವತಿ ಅವರು ಮಾತನಾಡಿ, ಇವತ್ತಿನ ದಿನಮಾನಗಳಲ್ಲಿ ಇಂತಹ ನೂರಾರು ಯೂಟ್ಯೂಬ್ ಚಾನೆಲ್ಗಳು ಹುಟ್ಟುತ್ತವೆ. ಆದರೆ ಆ ಚಾನೆಲ್ಗಳು ತಾತ್ಕಾಲಿಕವಾಗಿ ಪ್ರಚಾರದಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ನಿಮ್ಮ ಚಾನೆಲ್ ಕೂಡ ಆ ರೀತಿ ಆಗಬಾರದು, ನೀವು ನೋಡಿಕೊಳ್ಳಬೇಕು ಎಂದರು. ವೀರಭದ್ರಪ್ಪ ನಾಯಕ್ ಅವರು ಮಾತನಾಡಿ, ರಾಮಕೃಷ್ಣ ಅವರು ಮೊದಲಿನಿಂದ ವಿವಿಧ ವೃತ್ತಿಗಳ ಮೂಲಕವೇ ಪ್ರಸಿದ್ಧವಾದವರು ಮತ್ತು ಮಾಧ್ಯಮ ವೃತ್ತಿಯಲ್ಲಿ ಕೂಡ ಹೆಸರುವಾಸಿಯಾದವರು. ಈಗ ಸ್ವಂತ ತಮ್ಮ ಕೈಚಳಕದಿಂದ ಕನ್ನಡ ಕನಸು ಎಂಬ ಹೊಸ ಯೂಟ್ಯೂಬ್ ಚಾನಲ್ ಚಾಲ್ತಿಗೆ ತಂದಿರುವುದು ತುಂಬಾ ಸಂತೋಷದ ವಿಷಯ. ಈ ಚಾನಲ್ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಹಾರೈಸಿದರು. ಆಲ್ ದ ಬೆಸ್ಟ್. ಅದೇ ರೀತಿಯಾಗಿ ವಿರೂಪಾಕ್ಷಪ್ಪ ಸಿರವಾರ್ ರಂಗ ಕಲಾವಿದರು ಮಾತನಾಡಿ, ಕನ್ನಡ ನ್ಯೂಸ್ ಚಾನಲ್ಗೆ ನಮ್ಮ ಗಂಗಾವತಿ ನಗರದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ನಾಟಕಗಳು ಮತ್ತು ಸ್ಪೋರ್ಟ್ಸ್ಗಳು, ಇಂತಹ ಕಾರ್ಯಕ್ರಮಗಳಿಗೆ ಇವರನ್ನು ಆಹ್ವಾನಿಸಿ ಆಲ್ ದ ಬೆಸ್ಟ್ ಅವರಿಗೆ ಪ್ರಚಾರ ಪಡಿಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಹೋರಾಟಗಾರರಾದ ಹುಲಗಪ್ಪ ಮಾಗಿ, ವೀರಭದ್ರಪ್ಪ ನಾಯಕ್, ರವಿಕುಮಾರ್, ನಿತ್ಯ ಕರ್ನಾಟಕ ಸಂಪಾದಕರು, ಪ್ರಕಾಶ್ ವಕೀಲರು, ರಮೇಶ್ ಕೋಟಿ, ಭೀಮ ಗರ್ಜನೆ ಸಂಪಾದಕರು, ಮಾರ್ಕಂಡೇಯ, ಆರ್ ಚನ್ನಬಸವ ವರದಿಗಾರರು, ಎಸ್ ಬಿ ಖಾದ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಶ್ರೀಮತಿ ಅರುಣಾದೇವಿ ಪ್ರಾಂಶುಪಾಲರು, ವಿಸ್ಡಮ್ ಶಾಲೆ, ಆಲ್ ದ ಬೆಸ್ಟ್ ಅಕ್ಷರ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು, ಶ್ರೀಮತಿ ಹಿಮಾ, ಕನಸು ಪ್ರೋಗ್ರಾಮ್ಸ್ಗೆ ಆಲ್ ದ ಬೆಸ್ಟ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಮಿದ್ ಮುನಿಯಾರ್ ಹಾಗೂ ಅಯೂಬ್ ಖಾನ್, ಸಿ.ಕೆ. ಮರಿಸ್ವಾಮಿ ಹಾಗೂ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ಇತರರು ಚಾನೆಲ್ಗೆ ಸಂತಸದಿಂದ ಶುಭ ಹಾರೈಸಿದರು. ಆಲ್ ದ ಬೆಸ್ಟ್. ಪ್ರೀತಿಯ ಸಹೋದರ ರಾಮಕೃಷ್ಣ ಅವರು ಈಗಾಗಲೇ ಒಬ್ಬ ಪತ್ರಕರ್ತರಾಗಿ ಮತ್ತು ನ್ಯೂಸ್ ಚಾನೆಲ್ನ ಏನಪ್ಪ ಅಂದ್ರೆ ವರದಿಗಾರರಾಗಿ ಅತ್ಯಂತ ಏನಪ್ಪ ಅಂತಂದರೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂದ್ರೆ ಸಂದೇಶಗಳನ್ನ ಈ ನಾಡಿನ ಜನತೆಗೆ ಏನಪ್ಪ ಅಂದ್ರೆ ನೀಡೋದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಜ್ಜೆ ಗುರುತನ್ನು ಈ ಒಂದು ಚಾನೆಲ್ನಲ್ಲಿ ಗುರುಸ್ಕೊಂಡಿದ್ದಾರೆ. ಈಗ ಅವರು ಹೊರತರ್ತಾ ಇರ್ತಕ್ಕಂಥ ನಮ್ಮ ಕನ್ನಡ ಕನಸು ಪ್ರೋಗ್ರಾಮ್ ಕಾರ್ಯಕ್ರಮ ಎಂಬ ನೂತನ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಈಗಾಗಲೇ ಏನಪ್ಪ ಅಂದರೆ ಬಿಡುಗಡೆಯಾಗಿದೆ. ಈ ಚಾನಲ್ನಲ್ಲಿ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಇನ್ನಿತರ ಏನಪ್ಪ ಅಂತಂದ್ರೆ ಚಟುವಟಿಕೆಗಳ ಬಗ್ಗೆ, ಅಂದರೆ ಕೌಟುಂಬಿಕ ಚಟುವಟಿಕೆಗಳ ಬಗ್ಗೆ ಮತ್ತು ಸಾಮಾಜಿಕ ಕಳಕಳಿ ಬಗ್ಗೆ, ಅದೇ ರೀತಿ ಏನಪ್ಪ ಅಂದರೆ ಇವತ್ತಿನ ಏನು ವಸ್ತುಸ್ಥಿತಿ ಏನಿದೆ, ಒಬ್ಬ ಪತ್ರಕರ್ತನಾಗಿ ಸಮಾಜಕ್ಕೆ ಏನು ಕೊಡಬೇಕು ಕೊಡುಗೆ, ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಪ್ಪ ಅಂತಂದರೆ ಒಬ್ಬ ಈ ಪ್ರಜೆಗೆ ಏನು ಬೇಕಾಗಿದೆ ಆ ನಿಟ್ಟಿನಲ್ಲಿ ಕೊಡ್ತಕ್ಕಂಥ ಕೆಲಸನ ಮುಂದಿನ ದಿನಮಾನದಲ್ಲಿ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಕನಸು ಚಾನಲ್ ಏನಪ್ಪ ಅಂದ್ರೆ ಮಾಡುತ್ತೆ. ಈ ಕನ್ನಡ ಕನಸು ಚಾನಲ್ನ ಹೊರತಾರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಕನ್ನಡ ನಾಡಿನ ಮತ್ತು ವಿಶೇಷವಾಗಿ ನನ್ನ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನರು ಕೂಡ ಅವ್ರನ್ನ ಪ್ರೋತ್ಸಾಹಿಸಿ ಬೆಂಬಲಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ತಿಳಿಯಪಡಿಸುವುದೇನೆಂದರೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಈಗೇನು ಹೊಸದಾಗಿ ಕನ್ನಡ ಕನಸು ಪ್ರೋಗ್ರಾಮ್ಸ್ ಯೂಟ್ಯೂಬ್ ಚಾನೆಲ್ ಪ್ರಾರಂಭಗೊಳ್ಳುತ್ತಿದ್ದು, ಈ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ಸಿ ಡಿ ರಾಮಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಚಾನೆಲ್ ಬಿಡುಗಡೆಗೊಳ್ಳುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಚಾನಲ್ಗೆ ಇವತ್ತೇನು ನಮ್ಮ ಕರ್ನಾಟಕ ಜನತೆಗೆ ತಿಳಿಪಡಿಸೋದೇನಪ್ಪ ಅಂದರೆ, ಗಂಗಾವತಿ ತಾಲೂಕು ಮತ್ತು ಕನಕಗಿರಿ, ಕಾಟಗಿ ಈ ಒಂದು ಕೊಪ್ಪಳ ಜಿಲ್ಲೆ ತಾಲೂಕುಗಳಲ್ಲಿ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಚರ್ಚಿಸಿ ಈ ಒಂದು ಪ್ರೋಗ್ರಾಮ್ನ ನೆರವೇರಿಸ್ತಿದ್ದಾರೆ.
ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವೇ ಇರಲಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಒಳ್ಳೆ ಒಂದು ಸುಸಜ್ಜಿತವಾಗಿ ತೋರಿಸ್ತಕ್ಕಂಥ ವ್ಯವಸ್ಥೆ ಈ ಚಾನೆಲ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಜನತೆ ಈ ಒಂದು ಚಾನೆಲ್ನ ಬೆಳೆಸಿ, ಆಮೇಲೆ ಈ ಒಂದು ಚಾನೆಲ್ನಲ್ಲಿ ಇರ್ತಕ್ಕಂಥ ಎಲ್ಲಾ ವರದಿಗಾರರು ಒಂದು ಒಳ್ಳೆ ಎಜುಕೇಶನ್ ಪಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥವ್ರೆ ಈ ಒಂದು ಚಾನೆಲ್ ಅಲ್ಲಿ ಇರ್ತಾರೆ. ಹಾಗಾಗಿ ಈ ಗಂಗಾವತಿ ತಾಲೂಕಿನಲ್ಲಿ ಏನೇನಿಲ್ಲ ಅಹಿತಕರ ಘಟನೆಗಳು ಯಾವೇ ಆಗಿರ್ಲಿ, ಇತ್ತೀಚೆಗೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅಹಿತಕರ ಘಟನೆಗಳಾಗಿರ್ತಕ್ಕಂಥ ಇವತ್ತು ಕಾನೂನು ಬಾಹಿರ ಆಗಿರ್ತಕ್ಕಂಥ ಇವೆಲ್ಲಾ ವಿಷಯಗಳನ್ನ ಈ ಚಾನೆಲ್ ನಲ್ಲಿ ವರದಿಗಾರರು ತಮಗೆ ಮಾಹಿತಿ ನೀಡಲಿದ್ದಾರೆ. ಹಾಗಾಗಿ ನಮ್ಮ ಗಂಗಾವತಿ ವ್ಯಾಪ್ತಿಯಲ್ಲಿ ಈ ಒಂದು ಸಣಾಪುರದಲ್ಲಿ ನಡೀತಕ್ಕಂಥ ಮೊನ್ನೆ ನಡೀತಕ್ಕಂಥ ಕೃತ್ಯಗಳು, ಕೊಲೆ ಆಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಕಾನೂನು ಬಾಹಿರ ಆಗಿರ್ತಕ್ಕಂಥ ಎಲ್ಲಾ ವಿಷಯಗಳಾಗಿರ್ಬೋದು, ಆಮೇಲೆ ಜನರಿಗೆ ಒಳಿತ ಆಗಿರ್ತಕ್ಕಂಥ ಕೆಲಸಗಳನ್ನ ಈ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದೆ. ಆಮೇಲೆ ಎಲ್ಲರ ಪರವಾಗಿ ಜಾತ್ಯತೀತವಾಗಿ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅನ್ಲಾರ್ದನೆ ಎಲ್ಲಾ ಧರ್ಮ ಮತ್ತು ಎಲ್ಲಾ ಜಾತಿ ಅನುಗುಣವಾಗಿ ಮನುಷ್ಯರ ಒಂದು ಹಿತದೃಷ್ಟಿನ ಇಟ್ಕೊಂಡು ಕಾನೂನಾತ್ಮಕವಾಗಿ ಮನುಷ್ಯರನ್ನು ಮನುಷ್ಯರಾಗಿ ಪ್ರೀತಿಸ್ತಕ್ಕಂಥ ಕೆಲಸ ಯಾವ ರೀತಿಯಾಗಿ ಇವತ್ತು ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಆ ರೀತಿಯಾಗಿ ಒಂದು ಚಾನೆಲ್ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಭಾಗದ ಜನತೆ ಈ ಒಂದು ಚಾನೆಲ್ ಮೇಲೆ ಆಶೀರ್ವಾದ ಇರಲಿ, ಮತ್ತೆ ನಮ್ಮ ಸಂಘಟನೆ ಕೂಡ ಈ ಒಂದು ಚಾನೆಲ್ಗೆ ಯಾವತ್ತು ನಾವು ಒಳ್ಳೇದು ಬಯಸ್ತೀವಿ ಅಂತೇಳಿ ಈ ಮೂಲಕ ತಿಳಿಪಡಿಸ್ತೀವಿ. ಕನ್ನಡ ಕನಸು ಪ್ರೋಗ್ರಾಮ್ ಯೂಟ್ಯೂಬ್ ಚಾನೆಲ್ ಅನ್ನು ನೂತನವಾಗಿ ಪ್ರಾರಂಭಿಸುತ್ತಿರುವ ನಿಮಗೆ ವಿಸ್ಡಮ್ ಸ್ಕೂಲ್ ಇಂದ ಶುಭವಾಗಲಿ ಎಂದು ನಾವು ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯಗಳನ್ನು ನೀವು ಪ್ರಕಟಿಸಬೇಕೆಂದು ನಾವು ಬಯಸುತ್ತೇವೆ. ಆಲ್ ದ ಬೆಸ್ಟ್. ಗಂಗಾವತಿ ನಾಗರಿಕ ಬಂಧುಗಳಲ್ಲಿ ಈಗಾಗಲೇ ಕನಸು ನ್ಯೂಸ್ ಅಂತ ಪತ್ರಿಕೆ ಈಗಾಗಲೇ ಕೆಲಸ ಮಾಡ್ತಿದ್ರೆ ಸಾಕಷ್ಟು ಜನರ ಕಷ್ಟ ಸುಖಗಳ ಬಗ್ಗೆ ಈ ಪತ್ರಿಕೆ ವಿಶೇಷವಾದಂಥ ಬರವಣಿಗೆ ಮೂಲಕ ಪ್ರಸಿದ್ಧಿಯಾಗಿದೆ. ಈಗ ಮುಂದೆ ನಾಳೆ 15ನೇ ಆಗಸ್ಟ್ 2025ರಂದು ಕನ್ನಡ ಕನಸು ಪ್ರೋಗ್ರಾಮ್ಸ್ ಎಂಬ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಆಗ್ತದೆ. ಇದಕ್ಕೆ ನಮ್ಮ ಗಂಗಾವತಿಯ ಸಮಸ್ತ ನಾಗರಿಕ ಬಂಧುಗಳು ಸಹಾಯ ನೀಡಬೇಕು. ನಾವು ಸಹ ಈ ಕನ್ನಡ ಕನಸು ಪ್ರೋಗ್ರಾಮ್ಸ್ಗೆ ನಮ್ಮ ಸಹಕಾರನೂ ಸದಾ ಇರ್ತದೆ. ಇವರ ಜೊತೆ ಸದಾ ಇವರ ಪತ್ರಿಕೆ ಮತ್ತು ಯೂಟ್ಯೂಬ್ ಎರಡೂ ಚೆನ್ನಾಗಿ ನಡೆಯಲಿ. ದೇವರು ಇವರಿಗೆ ಇನ್ನೂ ಅನೇಕ ಈ ಮಾಧ್ಯಮದಲ್ಲಿ ಉನ್ನತಿಯನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಎಲ್ಲ ಪತ್ರಿಕೆಗಳು ಮತ್ತು ಪ್ರೋಗ್ರಾಮ್ ನ್ಯೂಸನ್ನು ಸಹ ನಾವು ಎಲ್ಲ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂಥೇಳಿ ಈ ರೀತಿ ನೋಡ್ತಾ ಇದ್ದೀವಿ. ಮುಂದೆ ಇದು ಚೆನ್ನಾಗಿ ನಡೀಲಿ ಅಂತ ಹಾರೈಸುತ್ತದೆ. ಆಲ್ ದ ಬೆಸ್ಟ್. ನೂತನವಾಗಿ ಪ್ರಾರಂಭವಾಗುತ್ತಿರುವ ಕನ್ನಡದ ಕನಸು ಎಂಬ ಪ್ರೋಗ್ರಾಮಿನ ಡಿಜಿಟಲ್ ಚಾನಲ್ ರಾಮಕೃಷ್ಣ ಸಿಡಿ ಎಂಬ ನೇತೃತ್ವದಲ್ಲಿ ಅನೇಕ ಸಂಗಡರ ಜೊತೆಯಾಗಿ ಈ ಒಂದು ಹೊಸ ಕನ್ನಡದ ಕನಸು ಎಂಬ ನೂತನ ಚಾನಲ್ ಪ್ರಾರಂಭವಾಗುತ್ತದೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕನ್ನಡದ ಕನಸು ಎಂಬ ಕಲ್ಪನೆ ದೊಡ್ಡ ಮಟ್ಟಕ್ಕೆ ಇವತ್ತು ಕನ್ನಡ ನಾಡಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಪಸರಿಸಲೆಂಬ ಭಾವನೆ ಇಟ್ಟುಕೊಂಡು ಈ ಒಂದು ಕನ್ನಡದ ಕನಸು ಡಿಜಿಟಲ್ ಚಾನಲ್ ಮುಂದಿನ ದಿನಮಾನದಲ್ಲಿ ಗಂಗಾವತಿ ನಗರ ಇರ್ಬೋದು, ಗಂಗಾವತಿ ಗ್ರಾಮೀಣ ಭಾಗದ ಇರ್ಬೋದು, ಕೊಪ್ಪಳ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೀಲಿ. ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸ, ಜನಸಾಮಾನ್ಯರಿಗೆ ಸ್ಪಂದನೆ ಮಾಡುವಂಥ ಕೆಲಸ, ಸಾಂಸ್ಕೃತಿಕ ಮತ್ತು ಅದೇ ರೀತಿಯಾಗಿ ನಮ್ಮ ಪರಂಪರೆಯನ್ನು ಉಳಿಸುವಂಥ ಕೆಲಸ ಈ ಒಂದು ಕನ್ನಡದ ಕನಸು ಎಂಬ ಡಿಜಿಟಲ್ ಚಾನಲ್ ಮಾಡಲಿ ಅಂತೇಳಿ ಆಶಿಸಿ ಈ ಒಂದು ಚಾನಲ್ಗೆ ನಾನು ಶುಭ ಕೋರ್ತೀನಿ. ಅದೇ ರೀತಿಯಾಗಿ ಈ ಒಂದು ಚಾನಲ್ ಪ್ರಾರಂಭ ಮಾಡುತ್ತಿರುವಂಥ ರಾಮಕೃಷ್ಣ ಸಿಡಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಅಂತ ಹೇಳಿ. ಕನ್ನಡದ ಕನಸು ಪ್ರೋಗ್ರಾಮ್ ಆಲ್ ದ ಬೆಸ್ಟ್. ಗಂಗಾವತಿಯ ಯುವ ಅತ್ಯುತ್ತಮ ಆತ್ಮೀಯ ಸ್ನೇಹಿತರಾದಂಥ ರಾಮಕೃಷ್ಣ ಸಿಡಿ ಅವರು ಮೊಟ್ಟ ಮೊದಲಿಗೆ ತಮ್ಮ ನೃತ್ಯದ ಮುಖಾಂತರ ಪ್ರಾರಂಭ ಮಾಡಿ
ಮತ್ತು ಒಳ್ಳೆಯ ಚಿತ್ರಕಲೆಯ ಶಿಕ್ಷಕರಾಗಿ ಇವತ್ತು ಯೂಟ್ಯೂಬ್ ಚಾನಲ್ ಕನ್ನಡದ ಕನಸು, ಗಂಗಾವತಿಯ ಕನ್ನಡದ ಕನಸು ಅತ್ಯುತ್ತಮವಾಗಿ ಇವತ್ತು ಚಾನಲು ಪ್ರಾರಂಭವಾಗಿದೆ. ಇವತ್ತು ಗಂಗಾವತಿ ಜನತೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಕನ್ನಡದ ಮನಸ್ಸುಗಳು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಆಶೀರ್ವದಿಸಬೇಕು ಮತ್ತು ಈ ಒಂದು ಕಲಾವಿದನಿಗೆ ಮತ್ತು ಈ ಕನಸು ಕಂಡ ಕನ್ನಡದ ಕನಸು ಏನು ಯೂಟ್ಯೂಬ್ ಚಾನಲ್ ಮಾಲೀಕರಾದಂಥ ರಾಮಕೃಷ್ಣ ಸಿಡಿ ಅವರಿಗೆ ತಾವೆಲ್ಲರೂ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಜೈ ಜೈ ಕರ್ನಾಟಕ. ಮತ್ತು ಅದೇ ರೀತಿಯಾಗಿ ಇವತ್ತು ನಾಳೆ 15ನೇ ತಾರೀಕು ಸ್ವತಂತ್ರ ದಿನೋತ್ಸವದ ಅಂಗವಾಗಿ ಕೂಡ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಜನರಿಗೆ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಆತ್ಮೀಯ ಸ್ನೇಹಿತ, ನಾವು 1ರಿಂದ 5ನೇ ಕ್ಲಾಸ್ವರೆಗೆ ಕ್ಲಾಸ್ಮೇಟ್ಸ್, ನಾನು ರಾಮಕೃಷ್ಣ ಸಿಡಿ. ಇವರು ಮೊದಲು ಏನು ಮಾಡಿದ್ರು, ಕನಸು ನ್ಯೂಸ್ ಅಂತಂದೇಳಿ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು. ಅದು ಒಂದು ಅತ್ಯುತ್ತಮ ರೀತಿಯಲ್ಲಿ ತಮ್ಮೆಲ್ಲರ ಬೆಂಬಲದೊಂದಿಗೆ ಉತ್ತಮವಾಗಿ ನಡೆಯುತ್ತಾ ಬಂದಿದೆ. ಈಗ ಕನ್ನಡ ಕನಸು ಅಂತಂದೇಳಿ ಒಂದು ಪ್ರೋಗ್ರಾಮ್, ಯೂಟ್ಯೂಬ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹ ಈ ಹಿಂದೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರಿ, ಅದೇ ಥರನಾಗಿ ನಮ್ಮ ಸಿಡಿ ರಾಮಕೃಷ್ಣ ಅವರಿಗೆ ತಾವೆಲ್ಲರೂ ಸಹ ಈ ಯಾವುದೇ ಸಮಾರಂಭಗಳಿರಲಿ, ಯಾವುದೇ ತಮ್ಮ ಕತೆ ನಾಟಕಗಳು ಇರಲಿ, ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಇವು ತಿಳಿಸಿದರೆ ರಾಮಕೃಷ್ಣ ಅವರ ಸಿಡಿ ಅವ್ರಿಗೆ ತಿಳಿಸಿದರೆ ತಮ್ಮ ಒಂದು ಚಾನಲ್ನಲ್ಲಿ ಬರುವಂಥ ಮಾಡಿ ನಿಮಗೆ ಆನ್ಲೈನ್ನಲ್ಲಿ ಲೈವ್ ಆಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಬೆಂಬಲ ನೀಡಬೇಕಾಗಿ ನಾನು ನಮ್ಮ ಸ್ನೇಹಿತನ ಪರವಾಗಿ ವಿನಂತಿಸಿಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಗಂಗಾವತಿ ವ್ಯಾಪ್ತಿ ಒಳಗೆ ಕನ್ನಡದ ಕನಸು ಒಂದು ಪ್ರೋಗ್ರಾಮ್ ಒಂದು ಯೂಟ್ಯೂಬ್ ಚಾನಲ್ನ ರಾಮಕೃಷ್ಣ ಅವರು ಮಾಡೋದಕ್ಕೂ ನಮಗೆ ತುಂಬ ಸಂತೋಷ. ಇವತ್ತು ಈ ಕನ್ನಡದ ನೆಲ ಜಲ ಅಥವಾ ಇನ್ನಿತರ ಯಾವುದೇ ಭಾಷೆ ವಿಷಯ ಆಗಿರ್ಬೋದು, ಅಥವಾ ಈ ಇತಿಹಾಸದ ಬಗ್ಗೆ ಆಗಿರ್ಬೋದು, ಪತ್ರಿಕೆ ಮಾಧ್ಯಮದ ವಿಷಯ ಆಗಿರ್ಬೋದು, ಹೋರಾಟದ ವಿಷಯ ಆಗಿರ್ಬೋದು, ಎಲ್ಲದೂ ಯೂಟ್ಯೂಬ್ ಮುಖಾಂತರ ನೋಡೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಎಂದು ಜೈ ಭೀಮ್. ನಮಸ್ಕಾರ. ಮೊದಲನೇದಾಗಿ ಕನ್ನಡ ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ, ಈ ಒಂದು ದಿನ ನಮ್ಮ ರಾಮಕೃಷ್ಣ ಸರ್ ಅಂದರೆ ನಮ್ಮ ಬ್ರದರ್ ಸ್ನೇಹಿತರಾದ ರಾಮಕೃಷ್ಣ ಸರ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ, ಕನ್ನಡದ ಕನಸು ಅಂತೇಳಿ. ಅದನ್ನು ಪ್ರೋತ್ಸಾಹಿಸಿ ಅದರಲ್ಲಿ ನೆಲ ಜಲ ಐತಿಹಾಸಿಕವಾಗಿ ಇತಿಹಾಸ ಪ್ರೋತ್ಸಾಹಪೂರ್ವಕವಾಗಿ ಮತ್ತು ನೆಲ ಮತ್ತು ಜಲ ಸಂಪನ್ಮೂಲ ಪ್ರಯುಕ್ತವಾಗಿ ಅವರು ಹಲವಾರುಗಳನ್ನು ಜನಗಳ ಮುಂದೆ ಇಡುತ್ತಿದ್ದಾರೆ. ಅದನ್ನು ಸ್ವಲ್ಪ ಪ್ರೋತ್ಸಾಹಿಸಿ ಮತ್ತು ಹಾರೈಸಿ. ನಮಸ್ಕಾರಗಳು. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರಾದ ರಾಮಕೃಷ್ಣ ಅವರು ಇಂದು ಕನ್ನಡದ ಕನಸು ಚಾನಲನ್ನು ಎಲ್ಲ ಮುಖಂಡರ ಕೂಡಿ ಇವತ್ತು ಯಶಸ್ವಿಯಾಗಿ ಉದ್ಘಾಟನೆ ಮಾಡಲಾಯಿತು. ಇವತ್ತು ಚಾನಲ್ ಯಾಕೆ ಬೇಕಂತಂದ್ರೆ, ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದಲ್ಲಿ ನಡೀತಕ್ಕಂಥ ಆಗುಹೋಗುಗಳನ್ನು ತಿಳ್ಕೊಳ್ಬೇಕಾತಂದ್ರೆ ಪ್ರಮುಖವಾದಂಥ ಚಾನಲ್ ಬೇಕು. ಇವತ್ತು ರಾಮಕೃಷ್ಣ ಅವರು ಒಂದು ಅದ್ಭುತ ದಿನ ಅಂತ ನಾವು ಹೇಳ್ಬಸ್ತೇವೆ. ಯಾಕಂದ್ರೆ ನಾಳೆ 79ನೇ ಸ್ವಾತಂತ್ರ್ಯ ದಿನೋತ್ಸವ ಮುಂಚೆ ಇವತ್ತು ಕನ್ನಡದ ಕನಸು ಚಾನಲ್ ಅನ್ನು ಇವತ್ತು ಎಲ್ಲರ ಸಮ್ಮುಖ ಇವತ್ತು ಉದ್ಘಾಟನೆ ಆಗೋದಕ್ಕೆ ತುಂಬಾ ಧನ್ಯವಾದಗಳು ಹೇಳುತ್ತಾ, ಈ ಚಾನಲ್ ಅನ್ನು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಯಲಿ ಎಂದು ನಾವು ಇವತ್ತು ಆಶಿಸ್ತೇವೆ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಸದಸ್ಯರು ರಾಮಕೃಷ್ಣ ಅವರು ಕನ್ನಡ ಕನಸು ಚಾನಲನ್ನು ಪ್ರಾರಂಭಿಸಿದರೆ, ಅವರು ಬರುವಂಥ ದಿನದಲ್ಲಿ ಮತ್ತಿಷ್ಟು ಸಮಸ್ಯೆಗಳನ್ನು ಜನರ ಮುಂದೆ ಬಿಚ್ಚಿ ಅವ್ರ ಚಾನಲ್ಗೆ ಒಳ್ಳೆಯ ಹೆಸರು ತರಬೇಕಂತ ಬಯಸ್ತಾ, ಹಂಗೆ ಸಮಸ್ತ ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯ ದಿನೋತ್ಸವ ಶುಭಾಶಯಗಳು. ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಆತ್ಮೀಯ ಸ್ನೇಹಿತರಾದಂತಹ ಪತ್ರಕರ್ತರು ಆಗಿರುವ, ಈಗಾಗಲೇ ಅನೇಕ ಮಜಲುಗಳನ್ನು ದಾಟಿ ಈಗ ಒಂದು ಕನ್ನಡದ ಯೂಟ್ಯೂಬ್ ಚಾನಲನ್ನು, ಕನ್ನಡದ ಕಂದ, ಕನ್ನಡದ ಕನಸನ್ನು ಕಾಣಕೊಂಡಿದ್ದಾನೆ. ಹಾಗಾಗಿ ಆತನ ಕನಸು ನನಸಾಗಲಿ ಅಂತೇಳಿ ರಾಮಕೃಷ್ಣ ಸಿಡಿ ಅವರಿಗೆ
ಈ ಎಲ್ಲಾ ನಾಡಿನ ಜನತೆಗಳು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅವರನ್ನ ಉತ್ತಮವಾಗಿ ಬೆಳೆಸಿ ಪ್ರೋತ್ಸಾಹಿಸಬೇಕಾಗಿ ನಾನು ಎಲ್ಲಾ ಸಮಸ್ತ ನಾಡಿನ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಕನ್ನಡದ ಕನಸು ಪ್ರೋಗ್ರಾಮ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಆಲ್ ದ ಬೆಸ್ಟ್. ನೂತನವಾಗಿ ಪ್ರಾರಂಭವಾಗುತ್ತಿರುವ ಕನ್ನಡ ಕನಸು ಪ್ರೋಗ್ರಾಮ್ಸ್ ಚಾನಲ್ಗೆ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಚಾನಲ್ ಯಶಸ್ವಿಗೊಳಿಸಲಿ ಅಂತ ಹೇಳಿ ನಾನು ಹಾರೈಸ್ತೇನೆ.